ಆಪರೇಷನ್ ಕಮಲ್ನಾಥ್ ವಿಚಾರ ಬಂತು, ಮನೀಶ್ ತಿವಾರಿ ವಿಚಾರ ಬಂತು, ಆಮೇಲೆ ಚವ್ಹಾಣ್ ಅವರು ಆಲ್ರೆಡಿ ಬಂದು ರಾಜ್ಯಸಭಾ ಟಿಕೆಟ್ ಕೂಡ ಬಂತು. ಈ ನಡುವೆ ರಾಜ್ಯ ಬಿಜೆಪಿ ನಾಯಕರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತೆತ್ತಿದ್ರೆ ಸಾಕು, ಸಿದ್ದರಾಮಯ್ಯ ಸರ್ಕಾರ ಲೋಕಸಭೆ ನಂತರ ಇಲ್ಲ, ನೋಡಿ ಏನಾಗುತ್ತೆ, ನೋಡಿ ಅಜಿತ್ ಪವಾರ್ ಯಾರಾಗ್ತಾರೆ ಅಂತ ಹೇಳ್ತಾ ಇದ್ರು. ಈಗ ನರೇಂದ್ರ ಮೋದಿ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಏನು ನೋಡಿ, ಸಿದ್ದರಾಮಯ್ಯ ಸರ್ಕಾರವನ್ನು ನೀವು ಆಪರೇಷನ್ ಕಮಲ ಎಲ್ಲ ಮಾಡಿ ಬೀಳ್ಸೋಕೆ ಹೋಗಬೇಡಿ. ಆಮೇಲೆ ಅದು ಈಸಿ ಇಲ್ಲ, 136 ಇದ್ದಾರೆ, 3-2 ಅಂತಂದರೆ 90 ಜನನ ಕರ್ಕೊಂಬರ್, ಅದೆಲ್ಲ ಆಗುವಂಥದ್ದಲ್ಲ. ಹಾಗಾಗಿ ನೋ ಆಪರೇಷನ್ ಕಮಲ, ಇನ್ನು ಸರ್ಕಾರ ಬೀಳಿಸೋಕೆ ಆಪರೇಷನ್ ಕಮಲ ಇಲ್ಲ ಅಂತೇಳಿ ಮೋದಿಯವರು ಶಾಕ್ ಕೊಟ್ಟಿದ್ದಾರಂತೆ. ಆಪರೇಷನ್ ಬೇಡವೇ ಬೇಡ, ಸರ್ಕಾರ ಬೀಳಿಸುವಂಥ ಆಪರೇಷನ್ ಬೇಡ, ಯಾರೋ ಬರ್ತಾರೆ ಹೋಗ್ತಾರೆ, ಅದು ಓಕೆ ಅಂತ ಹೇಳಿದ್ದಾರಂತೆ. ಹಾಗಿದ್ರೆ ಮೋದಿ ಈ ಮಾತನ್ನು ಯಾಕೆ ಹೇಳಿದರು ಅಂತಂದರೆ, ಈ ಆಪರೇಷನ್ಗೆ ಮೋದಿ ಬ್ರೇಕ್ ಹಾಕಿದ್ದಾರಂತೆ. ಭಾಳ ಮುಖ್ಯವಾಗಿ ಏನು ಅಂತ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮುಟ್ಟುವುದು ಅಷ್ಟು ಈಸಿ ಅಲ್ಲ, ಯಾಕಂದರೆ ಅದೊಂದು ತಲೆನೋವು ಆಗ್ಬಿಡ್ಬೋದು. ಎಲ್ಲ ಸಲ ಎಲ್ಲವೂ ಕೂಡ ಆಗ್ಬಿಡುತ್ತೆ ಅಂತಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ 135+, 136+, 2 ಶಾಸಕರ ದೊಡ್ಡ ಬೆಂಬಲ ಇದೆ, ದೊಡ್ಡ ಬೆಂಬಲ ಅದು. ಸೊ ಹಾಗಾಗಿ ಸಿದ್ದರಾಮಯ್ಯನವರನ್ನ ಮುಟ್ಟೋದು ಬೇಡ. ಇನ್ನೊಂದೇನಪ್ಪ ಅಂತಂದರೆ, ಪಕ್ಷಾಂತರ ನಿಷೇಧ ಕಾಯ್ದೆಯ ಹೊಡೆತ ಬೀಳಬಹುದು. 135ರ 3-2 ಅಂತಂದರೆ ನೀವು ಕಮ್ಸೆ ಕಮ್ 90 ಶಾಸಕರನ್ನು ಸೆಳೀಬೇಕು, 45 ಅಲ್ಲ, 90 ಶಾಸಕರು ಪಕ್ಷಾಂತರ ಮಾಡಬೇಕು. ಆಗತ್ತಾ? ಸಾಧ್ಯ ಇದೆಯಾ? ಕಳೆದ ಬಾರಿ BJP 15 ಶಾಸಕರನ್ನು ಕರ್ಕೊಂಬಂದು ಅಬಾಬೋ ಅಂತ ಎದುರಿಸಿ ಬಿಡ್ತಾ ಇತ್ತು. ಅವರನ್ನೆಲ್ಲ ಗೆಲ್ಲಿಸಬೇಕಾದ್ರೆ ಯಡಿಯೂರಪ್ಪ ಇದ್ದಿದ್ದಕ್ಕೆ ಪಾಸ್ ಆದರು, ಉಳಿದವ್ರದ್ದು ಸಾಧ್ಯನೇ ಆಗ್ತಿರ್ಲಿಲ್ಲ. ಸರ್ಕಾರಕ್ಕೆ ಬೀಳ್ಸೋಕ್ಕೆ 40-50 ಅಲ್ಲ, 90 ಆಗುತ್ತೆ. 3-2 ಅಂತಂದರೆ ಅಂದರೆ 9 ಜನ ಇದ್ದರೆ 6 ಜನ ಬರಬೇಕು, 135 ಇದ್ದರೆ 90 ಜನ ಬರಬೇಕು. BJP ಬಂದವರನ್ನು ಆಮೇಲೆ ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಯಾರನ್ನು ಹೇಳಿ ಗೆಲ್ಲಿಸ್ತೀರಿ? ಕಳೆದ ಬಾರಿಯೇ 66 ಬಂದಿದ್ದು, ಅರ್ಧಕ್ಕರ್ಧಷ್ಟು ಮಂದಿ ಶಾಸಕರು ಸೋತರು. ಮುಖಭಂಗ, ಸಣ್ಣ ಮುಖಭಂಗ ಅಲ್ಲ, ತೀವ್ರ ಮುಖಭಂಗ. ಆಮೇಲೆ ಅದು ಕೇಂದ್ರ ನರೇಂದ್ರ ಮೋದಿ ಅವರಿಗೆ ಒಂದು ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಏನು ಹಿಂಗೆಲ್ಲ ಮಾಡ್ತಾಯಿದ್ರಿ ಅಂತ ಬಂದುಬಿಡ್ಬೋದು. ನರೇಂದ್ರ ಮೋದಿ ಅವ್ರಿಗೆ ಈಗಲೂ ಕೂಡ ಅವರು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ನರೇಂದ್ರ ಮೋದಿ ಅವರು ಆಪರೇಷನ್ ಕಮಲ ಮತ್ತೊಂದೆಲ್ಲ ಆಗಿರ್ಬೋದು, ಆದರೆ ನರೇಂದ್ರ ಮೋದಿ ಅವರು ಬಂದ ನಂತರ ಎಲ್ಲೂ ಕೂಡ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಗಳಾಗಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ನೀವು ನೋಡಿದರೆ ಬೆಚ್ಚಿ ಬೀಳ್ತೀರಿ. ನಾಳೆ ಕೊಡ್ತೀನಿ ಅದರ ಬಗ್ಗೆ. ಆಮೇಲೆ BJP ಏನಾದರೂ ಸೋತ್ರೆ ಮತ್ತೆ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್, ಇಲ್ಲಿ ಏನಾದರೂ ಆಗಿಬಿಟ್ರೆ ಸುಮ್ಮನೆ ಬೇಡ ಅಂತೇಳಿ ಎಲ್ಲ ಅಂದುಕೊಂಡಂತೆ ಆದರೆ ಎಲ್ಲರನ್ನ ಮಂತ್ರಿ ಮಾಡಬೇಕಾಗತ್ತೆ. ಸೊ ಈ ಉಸಾಬಾರಿಯೇ ಬೇಡ. PSY ಬೊಮ್ಮಾಯಿ ಸಂಬಳದಲ್ಲಿ ವಲಸಿಗರೇ ಮಿನಿಸ್ಟರ್ ಆಗಿದ್ದಾರೆ. ನಮ್ಮ BJP ಬೆಳೀತಾ ಇಲ್ಲ. ನೋ ಆಪರೇಷನ್, ಬೀಳಿಸುವಂಥದ್ದಿಲ್ಲ. ನೋ ಅಜಿತ್ ಪವಾರ್, ನೋ ಏಕನಾಥ್ ಶಿಂದೆ, ನಥಿಂಗ್ ಡೂಯಿಂಗ್ ಹೇಳ್ಬಿಟ್ಟಿದ್ದಾರೆ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಹಾಗಾಗಿ ಇಲ್ಲಿ